ಕರ್ನಾಟಕ ಜಲಾಶಯಗಳಲ್ಲಿ ನೀರಿನ ಲಭ್ಯತೆ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವಂತಹ ನಿರ್ದೇಶನ ಇದೀಗ ಮತ್ತೊಮ್ಮೆ ರಾಜ್ಯದ ರಾಜಕೀಯವನ್ನ ಕಾವೇರಿಸಿದೆ. CWRC ಸೂಚನೆಯನ್ನು ಆಧರಿಸಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವೂ ಕೂಡ ಕರ್ನಾಟಕಕ್ಕೆ ನೀರು ಬಿಡುಗಡೆ ಮಾಡುವಂತೆ ನಿರ್ದೇಶಿಸಿದೆ. ಇದರ ವಿರುದ್ಧ ಬಿಜೆಪಿ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ನಡೆಸಿದೆ. ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸೇರಿದ ಹಾಗೆ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಿಜೆಪಿ ಆಕ್ಷೇಪದಲ್ಲಿ ರಾಜಕೀಯ ಅಂಶ ಇರಬಹುದು, ಆದರೆ ಅದಕ್ಕಿಂತ ದೊಡ್ಡ ಪ್ರಶ್ನೆ ಮತ್ತೊಂದಿದೆ. ಹಾಗಾದ್ರೆ ಅದು ಏನು? ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಗಮನಿಸಿ, ಕಾವೇರಿ ವಿವಾದದ ಅಂತಿಮ ಪರಿಹಾರದ ಹೊಣೆಗಾರಿಕೆಯಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಏನು ಅನ್ನುವಂಥ ಪ್ರಶ್ನೆ ಕೇಳಲೇಬೇಕಾದಂಥದ್ದಲ್ವಾ? ಕಾವೇರಿ ನೀರಿನ ಹಂಚಿಕೆ ಹಲವು ದಶಕಗಳ ವಿವಾದದ ನಂತರ ನ್ಯಾಯಾಂಗ ಮತ್ತು ಸಾಂವಿಧಾನಿಕ ವ್ಯವಸ್ಥೆಗಳ ಮೂಲಕ ಒಂದು ನಿರ್ದಿಷ್ಟ ಚೌಕಟ್ಟಿಗೆ ಬಂದಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಅದರ ಅಡಿಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕಾರ್ಯನಿರ್ವಹಿಸುತ್ತಿದೆ. ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಅಡಿಯಲ್ಲೇ ಕಾರ್ಯನಿರ್ವಹಿಸ್ತವೆ. ಅಂದ್ರೆ ಇವು ಕೇವಲ ಕರ್ನಾಟಕ ಅಥವಾ ತಮಿಳುನಾಡು ಸರ್ಕಾರಗಳು ಪರಸ್ಪರ ಮಾಡಿಕೊಂಡಿರುವಂತಹ ಅನೌಪಚಾರಿಕ ವ್ಯವಸ್ಥೆಗಳಲ್ಲ. ಇದು ಕೇಂದ್ರ ಸರ್ಕಾರದ ಸಾಂವಿಧಾನಿಕ ಮತ್ತು ಕಾನೂನುಬದ್ಧ ವ್ಯವಸ್ಥೆಯೊಳಗೆ ಕಾರ್ಯನಿರ್ವಹಿಸುವಂತಹ ಅಂತಾರಾಜ್ಯ ಜಲವಿವಾದದ ಆಡಳಿತಾತ್ಮಕ ವ್ಯವಸ್ಥೆ ಎನ್ನುವುದು ಇಲ್ಲಿ ಮುಖ್ಯವಾಗಿ ನಾವು ತಿಳಿಬೇಕಾಗತ್ತೆ. ಹೀಗಿರುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ CWRC ಆದೇಶ ಹೊರಬಂದಂತಹ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಯ ರಾಜಕೀಯ ಪ್ರಕ್ರಿಯೆ ಕೇವಲ ಕರ್ನಾಟಕ ಸರ್ಕಾರದ ವಿರುದ್ಧದ ಪ್ರತಿಭಟನೆಯಾಗಿಯೇ ಸೀಮಿತವಾಗಬೇಕೇ? ಬಿಜೆಪಿಗೆ ಕೇಂದ್ರದಲ್ಲಿ ಪ್ರಶ್ನೆ ಕೇಳುವಂತಹ ಅವಕಾಶ ಇಲ್ವೇ? ಇಲ್ಲಿಯೇ ಬಿಜೆಪಿಯ ರಾಜಕೀಯ ಹೊಣೆಗಾರಿಕೆಯ ಪ್ರಶ್ನೆ ಎದುರಾಗ್ತದೆ ಅನ್ನೋದು. ಬಿಜೆಪಿ ಇಂದು ನಮ್ಮ ರಾಜ್ಯದಲ್ಲಿ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ಕೇಂದ್ರ ಸಚಿವರಿದ್ದಾರೆ. ಕರ್ನಾಟಕದಿಂದ ಬಿಜೆಪಿ ಸಂಸದರು ಕೂಡ ಇದ್ದಾರೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿಯೇ ಜಲಶಕ್ತಿ ಸಚಿವಾಲಯ ಇದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಂತಹ ವ್ಯವಸ್ಥೆಗಳು ಕೇಂದ್ರದ ಆಡಳಿತಾತ್ಮಕ ಚೌಕಟ್ಟಿನಲ್ಲಿಯೇ ಕಾರ್ಯನಿರ್ವಹಿಸ್ತವೆ. ಹೀಗಿರುವಂತಹ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯ ನಾಯಕರು ಕರ್ನಾಟಕ ಸರ್ಕಾರವನ್ನ ಪ್ರಶ್ನಿಸುವುದು ಮಾತ್ರ ಸಾಕೆ? ನೀರು ಬಿಡಬೇಡಿ ಅಂತ ಬೆಂಗಳೂರಿನಲ್ಲೋ ಅಥವಾ ಮಂಡ್ಯದಲ್ಲೋ ಪ್ರತಿಭಟನೆ ನಡೆಸುವುದರ ಜೊತೆಗೆ ದೆಹಲಿಗೆ ತೆರಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವ ಕೆಲಸ ಯಾಕೆ ಮಾಡಬಾರ್ದು? ಇದು ರಾಜಕೀಯ ಪಕ್ಷವೊಂದರ ವಿರುದ್ಧದ ಪ್ರಶ್ನೆ ಅಲ್ಲ, ಇದು ಕರ್ನಾಟಕದ ಹಿತಾಸಕ್ತಿಯ ಪ್ರಶ್ನೆ ಅನ್ನುವುದು ಇಲ್ಲಿ ಮುಖ್ಯ ಅಂಶ. ರಾಜ್ಯ ಸರ್ಕಾರಕ್ಕೆ ಕಾನೂನು ಹೋರಾಟದ ದಾರಿ ಇದೆ, ಆದರೂ ಕೇಂದ್ರದ ಮಧ್ಯಪ್ರವೇಶ ಯಾಕೆ ಕಾಣ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ? ಪ್ರಸ್ತುತ ಬೆಳವಣಿಗೆಯಲ್ಲಿ ಕರ್ನಾಟಕ ಸರ್ಕಾರ ಈ CWRC ನಿರ್ದೇಶನದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುವ ಸಾಧ್ಯತೆಯನ್ನ ವ್ಯಕ್ತಪಡಿಸಿದೆ. ಇದು ಕಾನೂನುಬದ್ಧ ದಾರಿ. ಆದ್ರೆ ಪ್ರಶ್ನೆ ಏನಂದ್ರೆ, ಪ್ರತಿ ಬಾರಿ ಕರ್ನಾಟಕ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ರಾಜ್ಯ ಸರ್ಕಾರವೇ ವಕೀಲರನ್ನ ನೇಮಿಸಬೇಕು, ರಾಜ್ಯವೇ ತನ್ನ ವಾದವನ್ನ ಮಂಡಿಸಬೇಕು, ಎಲ್ಲವೂ ಸರಿ. ಆದ್ರೆ ಕೇಂದ್ರ ಸರ್ಕಾರದ ಪಾತ್ರ ಏನು? ಕೇಂದ್ರ ಸರ್ಕಾರ ನಾವು ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ನೇರವಾಗಿ ಮಧ್ಯಪ್ರವೇಶ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು, ಅದು ಸರಿ. ಆದ್ರೆ ರಾಜಕೀಯ ಮತ್ತು ಆಡಳಿತಾತ್ಮಕ ಮಟ್ಟದಲ್ಲಿ ಮಧ್ಯಸ್ಥಿಕೆ ಅಥವಾ ಸಂವಾದ ಅಥವಾ ಸಮನ್ವಯ ಮತ್ತು ದೀರ್ಘಕಾಲೀನ ಪರಿಹಾರದ ಪ್ರಯತ್ನ ಮಾಡುವಂತಹ ಅವಕಾಶ ಕೇಂದ್ರ ಸರ್ಕಾರಕ್ಕೆ ಇಲ್ಲವೇ? ಹಾಗಾದ್ರೆ ಖಂಡಿತ ಇದೆ. ಗಮನಿಸಿ, ಕೇಂದ್ರ ಸರ್ಕಾರದ ಮಧ್ಯಪ್ರವೇಶ ಅಂದ್ರೆ ನ್ಯಾಯಾಲಯದ ಆದೇಶ ಬದಲಾಯಿಸುವುದೇ ಅನ್ನುವಂಥ ಪ್ರಶ್ನೆ ಕೆಲವರಲ್ಲಿ ಮೂಡಬಹುದು. ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಬೇಕು ನಾವು. ಕೇಂದ್ರ ಸರ್ಕಾರ ನೇರವಾಗಿ ಸಮಿತಿಯ ತೀರ್ಪನ್ನ ರದ್ದುಪಡಿಸುವುದಕ್ಕೆ ಸಾಧ್ಯ ಇಲ್ಲ, ಅಥವಾ ಕಾನೂನಿಗೆ ಮಧ್ಯಪ್ರವೇಶಿಸುವುದಕ್ಕೆ ಸಾಧ್ಯ ಇಲ್ಲ. ಸಮಿತಿಗೆ ಕಾನೂನಿನ ಚೌಕಟ್ಟಿನ ಹೊರಗೆ ಹೋಗಿ ಆದೇಶ ನೀಡುವಂತೆ ರಾಜಕೀಯವಾಗಿ ಒತ್ತಡ ಹೇರುವುದು ಸರಿಯಾದ ಮಾರ್ಗ ಅಲ್ಲ. ಆದರೆ ಕೇಂದ್ರ ಸರ್ಕಾರ ಮಾಡಬಹುದಾದಂತಹ ಕೆಲಸಗಳು ಸಾಕಷ್ಟಿವೆ. ಗಮನಿಸ್ತಾ ಹೋಗೋಣ. ಮೊದಲನೆಯದು, ಕಾವೇರಿ ನದಿ ನೀರು ಹಂಚಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ
4 ರಾಜ್ಯಗಳ ನಡುವೆ ನಿರಂತರ ರಾಜಕೀಯ ಸಂವಾದವನ್ನ ನಡೆಸಬಹುದಾಗಿದೆ. ಮುಖ್ಯವಾಗಿ ಕರ್ನಾಟಕ ಮತ್ತು ತಮಿಳುನಾಡಿನೊಂದಿಗೆ ಸಮನ್ವಯ ಸಭೆಯನ್ನ ನಡೆಸಬಹುದು. ನೋಡಿ, 4 ರಾಜ್ಯ ಅಂತ ಹೇಳಿದೆ. ಯಾವ್ದೆಲ್ಲ? ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಸರ್ಕಾರಗಳನ್ನ ಒಂದೇ ವೇದಿಕೆಯಲ್ಲಿ ಮಾತುಕತೆಯನ್ನ ನಡೆಸಿ ಮಳೆ ಚೆನ್ನಾಗಿದೆಯಾ, ಜಲಾಶಯಗಳನ್ನ ನೀರಿನ ಸಂಗ್ರಹ ಹೇಗಿದೆ, ಬೆಳೆ ಪದ್ಧತಿ ಏನು, ಕುಡಿಯುವಂತಹ ನೀರಿನ ಅಗತ್ಯ ಮತ್ತು ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಆಧರಿಸಿದ ಹೊಸ ಕಾರ್ಯವಿಧಾನವನ್ನು ರೂಪಿಸಬಹುದು. ಇದು ಮೊದಲನೆಯದು. ಇನ್ನು ಎರಡನೆಯದ್ದು ರಿಯಲ್ ಟೈಮ್ ಡೇಟಾ ವ್ಯವಸ್ಥೆ. ಎಷ್ಟು ಮಳೆ ಬಿದ್ದಿದೆ, ಎಷ್ಟು ನೀರು ಜಲಾಶಯಗಳಿಗೆ ಬಂದಿದೆ, ಎಷ್ಟು ನೀರು ಸಂಗ್ರಹ ಆಗಿದೆ, ಕುಡಿಯುವ ನೀರಿಗೆ ಎಷ್ಟು ಅಗತ್ಯ ಇದೆ, ತಮಿಳುನಾಡಿನ ಜಲಾಶಯಗಳ ಪರಿಸ್ಥಿತಿ ಏನು, ಈ ಎಲ್ಲ ಮಾಹಿತಿಯನ್ನ 4 ರಾಜ್ಯಗಳಿಗೆ ಒಂದೇ ರೀತಿಯಲ್ಲಿ ಲಭ್ಯ ಆಗುವಂತಹ ಪಾರದರ್ಶಕ ವ್ಯವಸ್ಥೆಯನ್ನ ರೂಪಿಸಬಹುದು. ಇನ್ನು ಮೂರನೆಯದು ಬರಗಾಲದ ವರ್ಷಗಳಿಗೆ ಪ್ರತ್ಯೇಕ ನಿಯಮವನ್ನ ತರುವಂಥದ್ದು. ಕಾವೇರಿ ವಿವಾದದ ಬಹುತೇಕ ರಾಜಕೀಯ ಸಂಘರ್ಷದ ಮೂಲವೇ ಇದು. ನೀರು ಹೆಚ್ಚಿರುವಂತಹ ವರ್ಷದಲ್ಲಿ ಅಥವಾ ಮಳೆ ಚೆನ್ನಾಗಿರುವಂತಹ ವರ್ಷದಲ್ಲಿ ಹಂಚಿಕೆ ಸುಲಭ, ಅಂದ್ರೆ ಈ ನದಿ ನೀರು ಹಂಚಿಕೆ ಸುಲಭ. ನೀರು ಕಡಿಮೆ ಇರುವಂತಹ ವರ್ಷದಲ್ಲಿ ಯಾರಿಗೆಷ್ಟು ಎನ್ನುವುದರ ಬಗ್ಗೆ ಪರಿಹಾರ ಕಂಡುಕೊಳ್ಳುವುದು ಮೂರನೇ ವಿಷಯ. ಇನ್ನು ನಾಲ್ಕನೆಯದ್ದು ಬೆಳೆ ಪದ್ಧತಿಯ ಕುರಿತು ಮಾತುಕತೆಯನ್ನು ನಡೆಸಬಹುದು. ಕಾವೇರಿ ಕೇವಲ ಕರ್ನಾಟಕ ಎಷ್ಟು ನೀರು ಬಿಡಬೇಕು ಅನ್ನುವಂತಹ ಪ್ರಶ್ನೆ ಅಲ್ಲ. ಎರಡೂ ರಾಜ್ಯಗಳಲ್ಲಿ ಯಾವ ಬೆಳೆಗಳಿಗೆ ಎಷ್ಟು ನೀರು ಬೇಕು, ಯಾವ ಬೆಳೆ ಪದ್ಧತಿಯನ್ನ ಬದಲಾಯಿಸಬಹುದು, ನೀರಿನ ಬಳಕೆಯ ದಕ್ಷತೆಯನ್ನ ಹೇಗೆ ಹೆಚ್ಚಿಸಬಹುದು, ಇವುಗಳ ಬಗ್ಗೆ ಕೇಂದ್ರ ಸರ್ಕಾರ ತಾಂತ್ರಿಕ ಮತ್ತು ಆರ್ಥಿಕ ನೆರವನ್ನ ನೀಡಬಹುದು. ಇವೆಲ್ಲವೂ ಕೂಡ ಒಂದಿಷ್ಟು ಸವಾಲುಗಳು, ಸಾಧ್ಯತೆಗಳು. ಇನ್ನು ಬಿಜೆಪಿಯ ಪ್ರತಿಭಟನೆಗೆ ಒಂದು ಪ್ರಶ್ನೆ. ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸುವುದು ರಾಜಕೀಯವಾಗಿ ಅದು ಅರ್ಥ ಆಗಬಹುದು, ಬಿಂಬಿತ ಆಗ್ಬೋದು. ರೈತರ ಪರವಾಗಿ ಧ್ವನಿ ಎತ್ತುವುದು ಪ್ರತಿಪಕ್ಷದ ಕರ್ತವ್ಯ ಕೂಡ ಹೌದು. ಆದರೆ ಅದೇ ಬಿಜೆಪಿ ಕರ್ನಾಟಕದಲ್ಲಿ ಪ್ರತಿಪಕ್ಷ ಆಗಿದ್ರೂ ಕೇಂದ್ರದಲ್ಲಿ ಆಡಳಿತ ಪಕ್ಷ ಆಗಿದೆ. ಹೀಗಾಗಿ ಪ್ರಶ್ನೆ ಸರಳ. ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದ್ದು ಸರಿ, ಆದರೆ ದೆಹಲಿಯಲ್ಲಿ ಮಾತುಕತೆ ಯಾವಾಗ? ಕರ್ನಾಟಕ ಸರ್ಕಾರದ ವಿರುದ್ಧ ಘೋಷಣೆ ಮಾಡಿದ್ದು ವಿಪಕ್ಷವಾಗಿ ಸರಿ, ಆದರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಯಾವಾಗ? ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದು ಸರಿ, ಆದರೆ ಕೇಂದ್ರದ ಜಲಶಕ್ತಿ ಸಚಿವಾಲಯಕ್ಕೆ ಪ್ರಶ್ನೆ ಮಾಡೋದು ಯಾವಾಗ? ಬಿಜೆಪಿಯ ರಾಜ್ಯ ನಾಯಕರ ಪ್ರತಿಭಟನೆ ಮಾಡಿರೋದು ಸರಿ, ಆದರೆ ಬಿಜೆಪಿ ಸಂಸದರ ಒಕ್ಕೂಟದ ನಿಯೋಗ ದೆಹಲಿಗೆ ತೆರಳುವುದು ಯಾವಾಗ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ನೋಡಿ, ಕಾವೇರಿ ಸಮಸ್ಯೆ ಕಾಂಗ್ರೆಸ್ ಮತ್ತು ಬಿಜೆಪಿ ರಾಜಕೀಯಕ್ಕೆ ಸೀಮಿತ ಆಗಬಾರದು. ಇಲ್ಲಿ ಮತ್ತೊಂದು ದೊಡ್ಡ ಅಪಾಯ ಇದೆ. ಕಾವೇರಿ ವಿವಾದವನ್ನ ಪ್ರತಿ ಬಾರಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ವರ್ಸಸ್ ಬಿಜೆಪಿ ಸರ್ಕಾರದ ಸಾಧನೆ ಎಂಬ ಚುನಾವಣಾ ರಾಜಕೀಯಕ್ಕೆ ಇಳಿಸಿದ್ರೆ ಸಮಸ್ಯೆಯ ಮೂಲವನ್ನ ನಾವು ತಪ್ಪಿಸಿದಂತಾಗ್ತದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬಿಜೆಪಿ ಪ್ರಶ್ನಿಸ್ತದೆ, ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಪ್ರಶ್ನಿಸ್ತದೆ. ತಮಿಳುನಾಡಿನಲ್ಲೂ ಕೂಡ ಹಾಗೆ. ಡಿಎಂಕೆ ಅಧಿಕಾರದಲ್ಲಿದ್ದಾಗ ಅಣ್ಣಾ ಡಿಎಂಕೆ ಪ್ರಶ್ನಿಸ್ತದೆ, ಅಣ್ಣಾ ಡಿಎಂಕೆ ಅಧಿಕಾರದಲ್ಲಿದ್ದಾಗ ಡಿಎಂಕೆ ಪ್ರಶ್ನಿಸ್ತದೆ. ಈಗ ಟಿವಿಕೆ ಅಲ್ಲಿ ಅಧಿಕಾರದಲ್ಲಿದೆ, ಈಗ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಪಕ್ಷಗಳು ಪ್ರಶ್ನಿಸ್ತಾ ಇವೆ. ಆದ್ರೆ ಕಾವೇರಿ ವಿವಾದ ಮಾತ್ರ ಅಲ್ಲಿಯೇ ಉಳಿತದೆ. ಈ ರೀತಿಯ ರಾಜಕೀಯ ಜಟಾಪಟಿಯ ಕಾರಣದಿಂದ ಪ್ರತಿ ವರ್ಷವೂ ಜಲಾಶಯದ ಮಟ್ಟವೇ ರಾಜಕೀಯದ ಮಾಪಕ ಆಗ್ತಾ ಇದೆ. ಇದು ಪರಿಹಾರ ಅಲ್ಲ. ಹಾಗಾದ್ರೆ ಕೇಂದ್ರ ಸರ್ಕಾರದ ಪಾತ್ರ ಯಾಕೆ ನಿರ್ಣಾಯಕ? ಗಮನಿಸಿ, ಕಾವೇರಿ ಒಂದು ಅಂತಾರಾಜ್ಯ ಮಟ್ಟದ ಅಲ್ಲಿ ಹರಿಯುವಂತಹ ನದಿ. ಒಂದು ರಾಜ್ಯದ ಭೌಗೋಳಿಕ ಗಡಿಯಲ್ಲಿ ಹುಟ್ಟಿ ಮತ್ತೊಂದು ರಾಜ್ಯದ ಮೂಲಕ ಹರಿಯುವಂತಹ ನದಿಯ ವಿಚಾರವನ್ನ ಕೇವಲ ಉಭಯ ರಾಜ್ಯಗಳ ಸಂಘರ್ಷವಾಗಿ ಮಾತ್ರ ಕಾಣಬಾರದು. ಹಾಗೆ ಉಳಿದ್ರೆ ಅದು ಸಮಸ್ಯೆಯಾಗಿಯೇ ಉಳಿತದೆ. ಇದಕ್ಕಾಗಿಯೇ ಭಾರತದಲ್ಲಿ ಅಂತಾರಾಜ್ಯ ಜಲವಿವಾದಗಳಿಗೆ ಕೇಂದ್ರದ ಕಾನೂನು ಮತ್ತು ಸಂಸ್ಥೆಗಳ ವ್ಯವಸ್ಥೆಯನ್ನ ರಚನೆ ಮಾಡಲಾಗಿದೆ, ನಿರ್ಮಿಸಲಾಗಿದೆ. ಹೀಗಿರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಕೇವಲ ಆದೇಶ ಪಾಲಿಸಿ ಅಥವಾ ರಾಜ್ಯಗಳು ನ್ಯಾಯಾಲಯಕ್ಕೆ ಹೋಗಲಿ ಎಂಬ ಮಟ್ಟಕ್ಕೆ ಸೀಮಿತ ಆಗಬಾರದು. ಕೇಂದ್ರ ಮಧ್ಯಸ್ಥಿಕೆ ವಹಿಸಿ ಸಹಕಾರಾತ್ಮಕ ಅಥವಾ ಸಕಾರಾತ್ಮಕ ಫೆಡರಲಿಸಮ್ ಅನ್ನ ಕಾರ್ಯರೂಪಕ್ಕೆ ತರಬೇಕಾಗಿದೆ. ಆದರೆ ತಮಿಳುನಾಡಿನ ಹಕ್ಕಿನ ಪ್ರಶ್ನೆಯೂ ಕೂಡ ಇದೆ. ಕರ್ನಾಟಕದ ಸಂಕಷ್ಟವನ್ನ ಹೇಳುವಾಗ ಮತ್ತೊಂದು ಸತ್ಯವನ್ನ ಮರೆಮಾಚಬಾರದು.
ತಮಿಳುನಾಡಿಗೂ ತನ್ನ ನ್ಯಾಯಾಲಯ ಮಾನ್ಯಗೊಳಿಸಿದಂತಹ ನೀರಿನ ಪಾಲಿನ ಪ್ರಶ್ನೆ ಇದೆ. ಅಲ್ಲಿನ ರೈತರು ಕೂಡ ಕಾವೇರಿ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ. ಆದ್ರಿಂದ ಸಮಸ್ಯೆಗೆ ಪರಿಹಾರ ಕರ್ನಾಟಕಕ್ಕೆ ನೀರು, ತಮಿಳುನಾಡಿಗೆ ಏನೂ ಬೇಡ ಎಂಬುದಾಗಿರುವುದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ತಮಿಳುನಾಡಿನ ಬೇಡಿಕೆ ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕ ಎಷ್ಟು ನೀರಿದ್ರೂ ಕೂಡ ಬಿಡಬೇಕು ಎಂಬ ಸರಳೀಕೃತ ನಿಲುವು ವಾಸ್ತವಿಕ ಅಲ್ಲ. ಎರಡೂ ರಾಜ್ಯಗಳ ಹಕ್ಕು ಮತ್ತು ಸಂಕಷ್ಟವನ್ನ ಒಟ್ಟಿಗೆ ಪರಿಗಣಿಸುವ ವ್ಯವಸ್ಥೆ ಇಲ್ಲಿ ಅಗತ್ಯವಾಗಿ ಬೇಕಾಗಿದೆ. ಅದರಲ್ಲಿಯೇ ಕೇಂದ್ರದ ಪಾತ್ರ ಮಹತ್ವ ಪಡಿತದೆ ಅನ್ನೋದರಲ್ಲಿ ಏನು ಅನುಮಾನ ಇಲ್ಲ. ಒಟ್ಟಿನಲ್ಲಿ ಇದು ಕಾಂಗ್ರೆಸ್ನ ಪ್ರಶ್ನೆಯಲ್ಲ, ಬಿಜೆಪಿಯ ಪ್ರಶ್ನೆಯೂ ಕೂಡ ಅಲ್ಲ. ಇದು ಕರ್ನಾಟಕದ ಹಿತಾಸಕ್ತಿಯ ಪ್ರಶ್ನೆ. ಆದರೆ ಅದಕ್ಕಿಂತ ದೊಡ್ಡದಾಗಿ ಇದು ಭಾರತದ ಒಕ್ಕೂಟ ವ್ಯವಸ್ಥೆಯ ಪರೀಕ್ಷೆ. ಕಾವೇರಿ ವಿವಾದ ರಾಜಕೀಯ ಸಂಘರ್ಷವಾಗಿ ಉಳಿಬಾರದು, ಅಥವಾ ಕೇಂದ್ರದ ನೇತೃತ್ವದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿಯನ್ನ ಒಳಗೊಂಡ ಶಾಶ್ವತ, ವೈಜ್ಞಾನಿಕ ಮತ್ತು ನ್ಯಾಯಸಮ್ಮತ ಜಲ ನಿರ್ವಹಣಾ ವ್ಯವಸ್ಥೆ ಆಗದೆ ಉಳಿಬಾರದು. ಅದು ಆಗಬೇಕು, ಅದು ರೂಪುಗೊಳ್ಳಬೇಕು. ಅದೇ ಕಾವೇರಿಗೆ ಒದಗಿಸಬಹುದಾದಂತಹ ನಿಜವಾದಂತಹ ಪರಿಹಾರ ಅಂತ ಕಾಣಿಸುತ್ತೆ. ಈ ಬಗ್ಗೆ ನಿಮಗೆ ಏನನ್ನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರ್ ಅನ್ನ ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನ ಶೀಘ್ರದಲ್ಲಿ ತಲುಪುತ್ತೆ. ಥ್ಯಾಂಕ್ ಯು.